ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಅಡಿಕೆಯ ಧಾರಣೆ ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದು ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಇಂದು ಅಡಿಕೆಯ ಬೆಲೆ ಬಂದು ತರೀಕೆರೆಯಲ್ಲಿ 47,000ದಿಂದ ಹಿಡ್ಕೊಂಡು ರಾಸಿ ಇಡೀ ಅಡಿಕೆ ಬಂದು 47,000ದಿಂದ 52,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ನೋಡುವುದಾದರೆ ಇಂದು ಒಂದು ಕ್ವಿಂಟಲ್ಗೆ ಸರಕು ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ 79,000ದಿಂದ 90,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. 79,000ದಿಂದ ಹಿಡ್ಕೊಂಡು 90,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಶಿವಮೊಗ್ಗದಲ್ಲಿ ಸರಕು ಅಡಿಕೆಯ ಬೆಲೆಯನ್ನು ಹೊಂದಿದೆ. ಹಾಗೆ ಹಾಸ ಅಡಿಕೆಯ ಬೆಲೆ 54,000ದಿಂದ 80,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. 54,000ದಿಂದ 80,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದ್ದು, ಹಾಗೆ ಇಂದು ಬೆಟ್ಟೆ ಅಡಿಕೆಯ ಬೆಲೆ ನೋಡುವುದಾದರೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ ಬಂದು 48,000ದಿಂದ 61,000 ರೂಪಾಯಿ. 48,000ದಿಂದ 61,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಗರದಲ್ಲಿ ರಾಸಿ ಇಡೀ ಹಳೆ ಅಡಿಕೆ ನೋಡುವುದಾದರೆ 53,000ದಿಂದ 53,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ರಾಸಿ ಅಡಿಕೆ ನೋಡೋದಾದರೆ ಶಿವಮೊಗ್ಗದಲ್ಲಿ ರಾಸಿ ಅಡಿಕೆ ಬಂದು 50,000ದಿಂದ 53,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಗರದಲ್ಲಿ ರಾಸಿ ಅಡಿಕೆ ಬಂದು 50,000ದಿಂದ 52,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ತೀರ್ಥಹಳ್ಳಿಯಲ್ಲಿ ರಾಸಿ ಅಡಿಕೆ ನೋಡ್ಬೋದು 43,000ದಿಂದ ಹಿಡ್ಕೊಂಡು 46,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆ ಬಂದು 39,000ದಿಂದ 40,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಚಾಲಿ ಅಡಿಕೆ ನೋಡೋದಾದರೆ ಸಾಗರದಲ್ಲಿ 38,000ದಿಂದ 40,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದ್ದು, ಸಾಗರದಲ್ಲಿ ಕೆಂಪು ಗೋಟು ಬಂದು 35,000ದಿಂದ 37,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಇದು ಇಂದಿನ ಅಡಿಕೆಯ ಧಾರಣೆ ಆಗಿದೆ ನೋಡಿ ಸ್ನೇಹಿತರೆ.